ಇವರನ್ನ ಕಸ್ಟಡಿ ಕೇಳಿದೆ 14 ದಿನ ಏನಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಎನ್ಐಎ ಕಚೇರಿಗೆ ಅಧಿಕಾರಿಯೊಬ್ಬರು ಭೇಟಿಯನ್ನ ನೀಡಿರುವಂತಹದ್ದು. ಕಚೇರಿ ಬಳಿ ಭಾರೀ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಅಲ್ಲಿ ಮಾಡಲಾಗಿದೆ. ಎಲ್ಲ ಕಡೆನೂ ಕೂಡ ಹೆಚ್ಚಿನ ಬಿಗಿ ಭದ್ರತೆ ಇದೆ. ಪಬ್ಲಿಕ್ನಲ್ಲಿ ಕ್ಷಣ ಕ್ಷಣದ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಅಧಿಕಾರಿಯೊಬ್ಬರು ಎನ್ಐಎ ಕಚೇರಿಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಎನ್ಐಎ ಕಚೇರಿಯ ಬಳಿ ಭಾರೀ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಒಂದ್ ಕಡೆ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿರೋದು, ಮತ್ತೊಂದು ಕಡೆ ಈಗ ಎನ್ಐಎ ಅಧಿಕಾರಿಯೊಬ್ಬರು ಕಚೇರಿಗೆ ಬಂದಿದ್ರು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಎನ್ಐಎ ಕೋರ್ಟ್ ಬಳಿ ಕ್ಷಣ ಕ್ಷಣಕ್ಕೂ ಏನ್ ನಡೀತಾ ಇದೆ ಅನ್ನೋ ಮಾಹಿತಿ ನೋಡಿ. 14 ದಿನ ಕಸ್ಟಡಿಗೆ ಕೇಳಿದ್ದಾರೆ ಎನ್ಐಎ ಅಧಿಕಾರಿಗಳು. ಹೆಚ್ಚಿನ ವಿಚಾರಣೆ ಅಗತ್ಯ ಇದೆ, ದಯವಿಟ್ಟು ವಶಕ್ಕೆ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎನ್ಐಎ ಕೋರ್ಟ್ ಮುಂಭಾಗ ಹೆಚ್ಚಿನ ಪೊಲೀಸ್ ಭದ್ರತೆಯ ನಿಯೋಜನೆ ಕೂಡ ಆಗಿದೆ. ವಿಚಾರಣೆ ಒಳಗಡೆ ನಡೀತಾ ಇದೆ. ನಮಗೆ 14 ದಿನ ಕಸ್ಟಡಿ ಕೊಡಿ, ಹೆಚ್ಚಿನ ವಿಚಾರಣೆ ಅಗತ್ಯ ಇದೆ, ದಯಮಾಡಿ ನಮ್ಮ ಮನವಿಯನ್ನ ಪರಿಗಣನೆಗೆ ತೆಗೆದುಕೋಬೇಕು, ನಮ್ಮ ಕಸ್ಟಡಿಗೆ ನೀಡಬೇಕು ಅಂತ ಹೇಳಿ ಎನ್ಐಎ ಅಧಿಕಾರಿಗಳು ಮಾನ್ಯ ಪೀಠದ ಮುಂದೆ ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಸೊ ಈ ಮನವಿಯನ್ನ ಪುರಸ್ಕರಿಸಿ 14 ದಿನ ಎನ್ಐಎ ಕಸ್ಟಡಿಗೆ ಮಾನ್ಯ ಪೀಠ ನೀಡುತ್ತಾ ಅಥವಾ ಜುಡಿಷಿಯಲ್ ಕಸ್ಟಡಿ ನೀಡಿ ತಿಹಾರ್ ಜೈಲಿಗೆ ಕಳಿಸುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ವಿಚಾರಣೆಯಂತೂ ನಡೆದಿದೆ, ಆರಂಭ ಆಗಿದೆ. ಎಲ್ಲಾ ರೀತಿಯ ಮಾಹಿತಿಯನ್ನು ಕೊಡುವ ಕೆಲಸ ಆಗ್ತಾ ಇದೆ. ತಹಬೂರ್ ರಾಣಾನ ವಿಚಾರಣೆ ಅಗತ್ಯತೆ ಎಷ್ಟಿದೆ, ಈತನ ಈ ನೆಟ್ವರ್ಕ್ ಯಾವ ರೀತಿ ಇತ್ತು, ಈತ ಮುಂಬೈಯಲ್ಲಿ ದಾಳಿಯನ್ನು ನಡೆಸಿದಾಗ ಆ ಪ್ಲಾನ್ ನ ಯಾವ ರೀತಿ ಈತ ಎಕ್ಸಿಕ್ಯೂಟ್ ಮಾಡದ, ಯಾರನ್ನ ಸಂಪರ್ಕ ಮಾಡದ, ಇವರಿಗೆ ಫಂಡಿಂಗ್ ಯಾವ ರೀತಿ ಮಾಡಲಾಯಿತು, ಯಾರ್ಯಾರಿಂದ ಫಂಡಿಂಗ್ ಆಯಿತು, ದಾಳಿಯ ಹಿನ್ನೆಲೆ ಮುನ್ನೆಲೆ ಯಾರದೆಲ್ಲ ಸಂಪರ್ಕ, ಇವರ ನೆಟ್ವರ್ಕ್ ಎಲ್ಲೆಲ್ಲಿ. ಈಗಾಗಲೇ ಲಷ್ಕರ್ ಎ ತೊಯ್ಬಾ ಸೇರಿದಂತೆ ಹಲವು ಉಗ್ರ ಸಂಘಟನೆಗಳ ಜೊತೆಗೆ ಈತ ಈ ಎಲ್ಲ ಮಾಹಿತಿಯನ್ನ ಹಂಚಿಕೊಂಡಿದ್ದ, ಪ್ಲಾನ್ ಅನ್ನ ಈ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿ. ಆ ಪ್ಲಾನ್ ಪ್ರಕಾರವಾಗಿ ಸಮುದ್ರದ ಮಾರ್ಗ ಮೂಲಕ ಬಂದು ಇವರು ಮುಂಬೈ ಮೇಲೆ ದಾಳಿ ಮಾಡಿದ್ರು ಅನ್ನುವಂಥದ್ದು. ಬೇಹುಗಾರಿಕೆ ಮಾಡೋದಕ್ಕೆ ಕಾರಣ ಏನು, ಬೇಹುಗಾರಿಕೆಯನ್ನ ಮಾಡಿ ಇನ್ಫಾರ್ಮೇಶನ್ ಅನ್ನ ಯಾರಿಗೆ ತಲುಪಿಸಿದ್ರು, ಆ ಇನ್ಫಾರ್ಮೇಶನ್ ಇಟ್ಕೊಂಡು ಅವರೇನು ಮಾಡಿದ್ರು, ಪಾಕಿಸ್ತಾನ ಇವತ್ತು ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ಕೊಂಬಂತಲ್ಲ, ಅಲ್ಲೇನಾದ್ರೂ ಲಿಂಕ್ ಇದೆಯಾ, ಇದರ ಮೂಲ ಎಲ್ಲಿದು, ಎಲ್ಲವನ್ನೂ ಕೂಡ ಎನ್ಐಎ ಅಧಿಕಾರಿಗಳು ಪತ್ತೆ ಹಚ್ತಾರೆ, ಬಾಯಿ ಬಿಡಿಸ್ತಾರೆ, ಎಲ್ಲವನ್ನೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಇಲ್ಲಿ ಹೆಡ್ಲಿ ಪಾತ್ರ ಏನು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವರು ಮೇಲ್ಗಳನ್ನ ಮಾಡಿಕೊಂಡಿದ್ರು, ಅದರಲ್ಲೂ ಪ್ರಮುಖವಾಗಿ ಭಾರತಕ್ಕೆ ಸುಮಾರು ಬಾರಿ ಬಂದು ಹೋಗಿ ಪ್ಲಾನಿಂಗ್ ಅನ್ನ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಜೊತೆಗೆ ಇವರ ಟಾರ್ಗೆಟ್ ಇದೊಂದೇ ಆಗಿರಲಿಲ್ಲ, ಇನ್ನು ಬೇರೆ ಬೇರೆ ಟಾರ್ಗೆಟ್ ಕೂಡ ಇತ್ತು ಅನ್ನೋದು. ಈ ಪ್ಲಾನ್ ಇಂಡಿಯಾ ಗೇಟ್ ಟಾರ್ಗೆಟ್ ಇತ್ತು. ಈ ಡೇವಿಡ್ ಕೋಲ್ಮನ್ ಹೆಡ್ಲಿ ಮತ್ತೆ ಈ ತಹಬೂರ್ ರಾಣಾ ಈ ಮುಂಬೈ ದಾಳಿ ಬಗ್ಗೆ 236 ಸಾರಿ ಮಾತಾಡ್ಕೊಂಡಿದ್ದಾರೆ, 66 ಸಾರಿ ರಹಸ್ಯ ಮಾತುಕತೆ ನಡೆಸಿದ್ದಾರೆ. ಜೊತೆಗೆ ಮೇಲ್ ಮೂಲಕ ಒಂದಷ್ಟು ಪ್ಲಾನಿಂಗ್ಗಳ ಶೇರ್ ಆಗಿದೆ, ಯಾವಾಗ ಏನ್ ಮಾಡಬೇಕು, ಎಲ್ಲಿಂದ ಬರಬೇಕು ಅಂತೇಳಿ. ಆದ್ರೆ ಒಂದಷ್ಟು ಇವರಿಗೆ ಪ್ಲಾನಿಂಗ್ ಆಗಿತ್ತು, ಆ ಪ್ಲಾನಿಂಗ್ ಎಕ್ಸಿಕ್ಯೂಟ್ ಕೂಡ ಮಾಡಿದ್ರು. ಅಮೆರಿಕಾಗೆ ಹೇಗೆ ಹೋದ್ರು ಇಲ್ಲಿಂದ, ಅಥವಾ ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಇಲ್ಲಿ ಇದನ್ನ ಆಕ್ಟಿವ್ ಮಾಡಿ ಅವ್ರು ಅಲ್ಲಿಂದ ಅಲ್ಲಿಗೆ ಎಸ್ಕೇಪ್ ಆಗಿದ್ರ, ಇದೆಲ್ಲವೂ ಕೂಡ ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ. ಎನ್ಐಎ ಕೇಂದ್ರ ಕಚೇರಿ ಮುಂಭಾಗದಲ್ಲಿ ನಮ್ಮ ಮೀಡಿಯಾ ನೆಟ್ವರ್ಕ್ ನ ಸಹೋದ್ಯೋಗಿ ಅಲ್ಲಿಂದ ಲೈವ್ ಅನ್ನ ಕೊಡ್ತಿದ್ದಾರೆ. ಕಂಪ್ಲೀಟ್ ಭದ್ರತಾ ಪಡೆಯನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಸುತ್ತಲೂ ಕೂಡ ಮೋಸ್ಟ್ ವಾಂಟೆಡ್ ಅಲ್ಲಿ ಭದ್ರತೆಯನ್ನ ನಿಯೋಜನೆ ಮಾಡ್ತಾ ಇರೋದು ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ. ಆ ಎನ್ಐಎ ಕೇಂದ್ರ ಕಚೇರಿ ಇದೆಯಲ್ಲ, ಆ ಕೇಂದ್ರ ಕಚೇರಿ ಸುತ್ತಲೂ ಕೂಡ ಪೊಲೀಸರು ಗಸ್ತನ್ನ ತಿರುಗ್ತಿದ್ದಾರೆ. ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀರಿ, ಎನ್ಐಎ ಹೆಡ್ ಕ್ವಾರ್ಟರ್ಸ್ ಇದು ಕೋರ್ಟ್ ಒಳಗಡೆ ಹೋಗ್ತಾ ಇರುವಂತ ವಿಷಯಸ್ ನೋಡಿ. ಅದರಲ್ಲಿ ಹಿಂದೆ ಮುಂದೆ ಎಲ್ಲವೂ ಕೂಡ ಸ್ವಾಟ್ ಟೀಮ್ ಇದೆ ಅಲ್ಲಿ. ಆಮೇಲೆ ಇನ್ನೊಂದು ವಿಚಾರ ವೀಕ್ಷಕರೇ, ಇವತ್ತು ಅಮೆರಿಕಾದಿಂದ ಕರ್ಕೊಂಡ್ಬಂದ್ರಲ್ಲ ಆ ಮಹಾರಾಷ್ಟ್ರ ಕೇಡರ್ನ IPS ಅಧಿಕಾರಿ ಒಬ್ರು ಸದಾನಂದ್ ಅಂತೇಳಿ, ಅವರ ನೇತೃತ್ವದಲ್ಲಿ ಹೋಗಿದ್ದು ಟೀಮ್. ಆ ಟೀಮಲ್ಲಿ ಯಾರೆಲ್ಲ ಇದ್ರು ಅಂತಂದ್ರೆ ರಾ ಟೀಮ್ ಇತ್ತು, ಸ್ವಾಟ್ ಟೀಮ್ ಇತ್ತು, ಎನ್ಐಎ ಟೀಮ್ ಇತ್ತು.
ಇಂಡಿಯನ್ ಏರ್ ಫೋರ್ಸ್ಗೆ ಸೇರಿದಂತ ವಿಶೇಷ ವಿಮಾನದಲ್ಲಿ ಹೋಗಿದ್ರು, ಕರ್ಕೊಂಡು ಬಂದ್ರು. ಇವರನ್ನ ಕಸ್ಟಡಿ ಕೇಳಿದೆ 14 ದಿನ ಅಂತ. ಏನಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಎನ್ಐಎ ಕಚೇರಿಗೆ ಅಧಿಕಾರಿಯೊಬ್ಬರು ಭೇಟಿಯನ್ನ ನೀಡಿರುವಂತಹದ್ದು. ಕಚೇರಿ ಬಳಿ ಭಾರೀ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಅಲ್ಲಿ ಮಾಡಲಾಗಿದೆ. ಎಲ್ಲ ಕಡೆನೂ ಕೂಡ ಹೆಚ್ಚಿನ ಬಿಗಿ ಭದ್ರತೆ. ಪಬ್ಲಿಕ್ನಲ್ಲಿ ಕ್ಷಣ ಕ್ಷಣದ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಅಧಿಕಾರಿಯೊಬ್ಬರು ಎನ್ಐಎ ಕಚೇರಿಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಎನ್ಐಎ ಕಚೇರಿಯ ಬಳಿ ಭಾರೀ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಒಂದ್ ಕಡೆ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿರೋದು, ಮತ್ತೊಂದು ಕಡೆ ಈಗ ಎನ್ಐಎ ಅಧಿಕಾರಿಯೊಬ್ಬರು ಕಚೇರಿಗೆ ಬಂದಿದ್ರು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಎನ್ಐಎ ಕೋರ್ಟ್ ಬಳಿ ಕ್ಷಣ ಕ್ಷಣಕ್ಕೂ ಏನ್ ನಡೀತಾ ಇದೆ ಅನ್ನೋ ಮಾಹಿತಿ ನೋಡಿ. 14 ದಿನ ಕಸ್ಟಡಿಗೆ ಕೇಳಿದ್ದಾರೆ ಎನ್ಐಎ ಅಧಿಕಾರಿಗಳು. ಹೆಚ್ಚಿನ ವಿಚಾರಣೆ ಅಗತ್ಯ ಇದೆ, ದಯವಿಟ್ಟು ವಶಕ್ಕೆ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎನ್ಐಎ ಕೋರ್ಟ್ ಮುಂಭಾಗ ಹೆಚ್ಚಿನ ಪೊಲೀಸ್ ಭದ್ರತೆಯ ನಿಯೋಜನೆ ಕೂಡ ಆಗಿದೆ. ವಿಚಾರಣೆ ಒಳಗಡೆ ನಡೀತಾ ಇದೆ. ನಮಗೆ 14 ದಿನ ಕಸ್ಟಡಿ ಕೊಡಿ, ಹೆಚ್ಚಿನ ವಿಚಾರಣೆ ಅಗತ್ಯ ಇದೆ, ದಯಮಾಡಿ ನಮ್ಮ ಮನವಿಯನ್ನ ಪರಿಗಣನೆಗೆ ತೆಗೆದುಕೋಬೇಕು, ನಮ್ಮ ಕಸ್ಟಡಿಗೆ ನೀಡಬೇಕು ಅಂತ ಹೇಳಿ ಎನ್ಐಎ ಅಧಿಕಾರಿಗಳು ಮಾನ್ಯ ಪೀಠದ ಮುಂದೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಸೊ ಈ ಮನವಿಯನ್ನ ಪುರಸ್ಕರಿಸಿ 14 ದಿನ ಎನ್ಐಎ ಕಸ್ಟಡಿಗೆ ಮಾನ್ಯ ಪೀಠ ನೀಡುತ್ತಾ ಅಥವಾ ಜುಡಿಷಿಯಲ್ ಕಸ್ಟಡಿ ನೀಡಿ ತಿಹಾರ್ ಜೈಲಿಗೆ ಕಳಿಸುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ವಿಚಾರಣೆಯಂತೂ ನಡೆದಿದೆ, ಆರಂಭ ಆಗಿದೆ. ಎಲ್ಲಾ ರೀತಿಯ ಮಾಹಿತಿಯನ್ನು ಕೊಡುವ ಕೆಲಸ ಆಗ್ತಾ ಇದೆ. ತಹಬೂರ್ ರಾಣಾನ ವಿಚಾರಣೆ ಅಗತ್ಯತೆ ಎಷ್ಟಿದೆ, ಈತನ ಈ ನೆಟ್ವರ್ಕ್ ಯಾವ ರೀತಿ ಇತ್ತು, ಈತ ಮುಂಬೈಯಲ್ಲಿ ದಾಳಿಯನ್ನ ನಡೆಸಿದಾಗ ಆ ಪ್ಲಾನ್ ನ ಯಾವ ರೀತಿ ಈತ ಎಕ್ಸಿಕ್ಯೂಟ್ ಮಾಡ್ದ, ಯಾರನ್ನ ಸಂಪರ್ಕ ಮಾಡ್ದ, ಇವರಿಗೆ ಫಂಡಿಂಗ್ ಯಾವ ರೀತಿ ಮಾಡಲಾಯಿತು, ಯಾರ್ಯಾರಿಂದ ಫಂಡಿಂಗ್ ಆಯಿತು, ದಾಳಿಯ ಹಿನ್ನೆಲೆ ಮುನ್ನೆಲೆ ಯಾರದೆಲ್ಲ ಸಂಪರ್ಕ, ಇವರ ನೆಟ್ವರ್ಕ್ ಎಲ್ಲೆಲ್ಲಿ. ಈಗಾಗಲೇ ಲಷ್ಕರ್ ಎ ತೊಯ್ಬಾ ಸೇರಿದಂತೆ ಹಲವು ಉಗ್ರ ಸಂಘಟನೆಗಳ ಜೊತೆಗೆ ಈತ ಈ ಎಲ್ಲ ಮಾಹಿತಿಯನ್ನ ಹಂಚಿಕೊಂಡಿದ್ದ, ಪ್ಲಾನ್ ಅನ್ನ ಈ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿ. ಆ ಪ್ಲಾನ್ ಪ್ರಕಾರವಾಗಿ ಸಮುದ್ರದ ಮಾರ್ಗ ಮೂಲಕ ಬಂದು ಇವರು ಮುಂಬೈ ಮೇಲೆ ದಾಳಿ ಮಾಡಿದ್ರು ಅನ್ನುವಂಥದ್ದು. ಬೇಹುಗಾರಿಕೆ ಮಾಡೋದಕ್ಕೆ ಕಾರಣ ಏನು, ಬೇಹುಗಾರಿಕೆಯನ್ನ ಮಾಡಿ ಇನ್ಫಾರ್ಮೇಶನ್ ಅನ್ನ ಯಾರಿಗೆ ತಲುಪಿಸಿದ್ರು, ಆ ಇನ್ಫಾರ್ಮೇಶನ್ ಇಟ್ಕೊಂಡು ಅವರೇನು ಮಾಡಿದ್ರು, ಪಾಕಿಸ್ತಾನ ಇವತ್ತು ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ಕೊಂಬಂತಲ್ಲ, ಅಲ್ಲೇನಾದ್ರೂ ಲಿಂಕ್ ಇದೆಯಾ, ಇದರ ಮೂಲ ಎಲ್ಲಿದು, ಎಲ್ಲವನ್ನೂ ಕೂಡ ಎನ್ಐಎ ಅಧಿಕಾರಿಗಳು ಪತ್ತೆ ಹಚ್ತಾರೆ, ಬಾಯಿ ಬಿಡಿಸ್ತಾರೆ, ಎಲ್ಲವನ್ನೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಇಲ್ಲಿ ಹೆಡ್ಲಿ ಪಾತ್ರ ಏನು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವರು ಮೇಲ್ಗಳನ್ನ ಮಾಡಿಕೊಂಡಿದ್ರು, ಅದರಲ್ಲೂ ಪ್ರಮುಖವಾಗಿ ಭಾರತಕ್ಕೆ ಸುಮಾರು ಬಾರಿ ಬಂದು ಹೋಗಿ ಪ್ಲಾನಿಂಗ್ ಅನ್ನ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಜೊತೆಗೆ ಇವರ ಟಾರ್ಗೆಟ್ ಇದೊಂದೇ ಆಗಿರಲಿಲ್ಲ, ಇನ್ನು ಬೇರೆ ಬೇರೆ ಟಾರ್ಗೆಟ್ ಕೂಡ ಇತ್ತು ಅನ್ನೋದು. ಈ ಪ್ಲಾನ್ ಇಂಡಿಯಾ ಗೇಟ್ ಟಾರ್ಗೆಟ್ ಇತ್ತು. ಈ ಡೇವಿಡ್ ಕೋಲ್ಮನ್ ಹೆಡ್ಲಿ ಮತ್ತೆ ಈ ತಹಬೂರ್ ರಾಣಾ ಈ ಮುಂಬೈ ದಾಳಿ ಬಗ್ಗೆ 236 ಸಾರಿ ಮಾತಾಡ್ಕೊಂಡಿದ್ದಾರೆ, 66 ಸಾರಿ ರಹಸ್ಯ ಮಾತುಕತೆ ನಡೆಸಿದ್ದಾರೆ. ಜೊತೆಗೆ ಮೇಲ್ ಮೂಲಕ ಒಂದಷ್ಟು ಪ್ಲಾನಿಂಗ್ಗಳು ಶೇರ್ ಆಗಿದೆ, ಯಾವಾಗ ಏನ್ ಮಾಡಬೇಕು, ಎಲ್ಲಿಂದ ಬರಬೇಕು ಅಂತೇಳಿ. ಆದ್ರೆ ಒಂದಷ್ಟು ಇವರಿಗೆ ಪ್ಲಾನಿಂಗ್ ಆಗಿತ್ತು, ಆ ಪ್ಲಾನಿಂಗ್ ಎಕ್ಸಿಕ್ಯೂಟ್ ಕೂಡ ಮಾಡಿದ್ರು. ಅಮೆರಿಕಾಗೆ ಹೇಗೆ ಹೋದ್ರು ಇಲ್ಲಿಂದ, ಅಥವಾ ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಇಲ್ಲಿ ಇದನ್ನ ಆಕ್ಟಿವ್ ಮಾಡಿ ಅವ್ರು ಅಲ್ಲಿಂದ ಅಲ್ಲಿಗೆ ಎಸ್ಕೇಪ್ ಆಗಿದ್ರ, ಇದೆಲ್ಲವೂ ಕೂಡ ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ. ಎನ್ಐಎ ಕೇಂದ್ರ ಕಚೇರಿ ಮುಂಭಾಗದಲ್ಲಿ ನಮ್ಮ ಮೀಡಿಯಾ ನೆಟ್ವರ್ಕ್ ನ ಸಹೋದ್ಯೋಗಿ ಅಲ್ಲಿಂದ ಲೈವ್ ಅನ್ನ ಕೊಡ್ತಿದ್ದಾರೆ. ಕಂಪ್ಲೀಟ್ ಭದ್ರತಾ ಪಡೆಯನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಸುತ್ತಲೂ ಕೂಡ ಮೋಸ್ಟ್ ವಾಂಟೆಡ್ ಅಲ್ಲಿ ಭದ್ರತೆಯನ್ನ ನಿಯೋಜನೆ ಮಾಡ್ತಾ ಇರೋದು ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ. ಆ ಎನ್ಐಎ ಕೇಂದ್ರ ಕಚೇರಿ ಇದೆಯಲ್ಲ, ಆ ಕೇಂದ್ರ ಕಚೇರಿ ಸುತ್ತಲೂ ಕೂಡ ಪೊಲೀಸರು ಗಸ್ತನ್ನ ತಿರುಗ್ತಿದ್ದಾರೆ. ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀರಿ, ಎನ್ಐಎ ಹೆಡ್ ಕ್ವಾರ್ಟರ್ಸ್ ಇದು ಕೋರ್ಟ್ ಒಳಗಡೆ ಹೋಗ್ತಾ ಇರುವಂತ ವಿಷುವಲ್ಸ್ ನೋಡಿ. ಅದರಲ್ಲಿ ಹಿಂದೆ ಮುಂದೆ ಎಲ್ಲವೂ ಕೂಡ ಸ್ವಾಟ್ ಟೀಮ್ ಇದೆ ಅಲ್ಲಿ. ಆಮೇಲೆ ಇನ್ನೊಂದು ವಿಚಾರ ವೀಕ್ಷಕರೇ, ಇವತ್ತು ಅಮೆರಿಕಾದಿಂದ ಕರ್ಕೊಂಡ್ಬಂದ್ರಲ್ಲ ಆ ಮಹಾರಾಷ್ಟ್ರ ಕೇಡರ್ನ IPS ಅಧಿಕಾರಿ ಒಬ್ರು ಸದಾನಂದ್ ಅಂತೇಳಿ, ಅವರ ನೇತೃತ್ವದಲ್ಲಿ ಹೋಗಿದ್ದು ಟೀಮ್.
ಆ ಟೀಮಲ್ಲಿ ಯಾರೆಲ್ಲ ಇದ್ರು ಅಂತಂದ್ರೆ ರಾ ಟೀಮ್ ಇತ್ತು, ಸ್ಕ್ವಾಡ್ ಟೀಮ್ ಇತ್ತು, NIA ಟೀಮ್ ಇತ್ತು, ಇಂಡಿಯನ್ ಏರ್ ಫೋರ್ಸ್ಗೆ ಸೇರಿದಂತ ವಿಶೇಷ ವಿಮಾನದಲ್ಲಿ ಹೋಗಿದ್ರು, ಕರ್ಕೊಂಡು ಬಂದ್ರು.